ಮ್ಯಾಮ್ ಇದು ಬಂದು ಚಾತನ್ ರೂಬೀಸ್. ಇದು ಸ್ಟಾರ್ಟಿಂಗ್ ಫ್ರಮ್ ನಿಮ್ಗೆ 220 ರೂಪಾಯಿನ ಸ್ಟಾರ್ಟ್ ಆಗಿ ನಿಮ್ಗೆ 600 ರೂಪಾಯಿ ತನಕ ಹೋಗುತ್ತೆ. ಇದರಲ್ಲಿ ಸೈಜಸ್ ಅಂಡ್ ಶೇಪ್ಸ್ ಡಿಫ್ರೆಂಟ್ ವೇರಿಯೇಷನ್ಸ್ ಅಲ್ಲಿ ಪ್ರೈಸ್ ಅಲ್ಲಿ ಸಿಗುತ್ತೆ. ಮ್ಯಾಮ್ ಇದು ಬಂದು ಹೀಲಿಂಗ್ ಸ್ಟೋನ್ಸ್ ಅಂತೀವಿ. ಇದರಲ್ಲಿ ಆಫ್ರಿಕನ್ ಜೇಡ್, ಸಿಟ್ರಿನ್ ಅಂಡ್ ಆಕ್ಸಿಡೈಸ್ ಎಲ್ಲ ಇರುತ್ತೆ. ಆಕ್ಸಿಡೈಡ್ ಸ್ಟೋನ್ ಅಂತ, ಕ್ಯಾರ್ಲಿನ್ ಅಂತ ಇರುತ್ತೆ, ಟೈಗರ್ ಸ್ಟೋನ್ ಇರುತ್ತೆ. ಅಂಡ್ ಇದು ಒಂದು ಪ್ರತಿಯೊಂದು ಸ್ಟೋನ್ ನಿಮ್ಗೆ ಒಂದು ಸಿಗ್ನಿಫಿಕೆಂಟ್ ವ್ಯಾಲ್ಯೂ ಇದೆ ಮ್ಯಾಮ್, ಬಿಪಿಗೆ, ಶುಗರ್ಗೆ, ಆ ತರ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಒಂದು ಬ್ಯೂಟಿಫುಲ್ ಆಗಿರುವಂತಹ ಟ್ರೆಂಡಿಂಗ್ ಬೀಡ್ಸ್ ಕಲೆಕ್ಷನ್ಸ್ ಗಳನ್ನ ನಾನು ನಿಮ್ಗೆ ಇವತ್ತು ತೋರಿಸ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ತುಂಬಾನೇ ಯೂಸ್ಫುಲ್ ಆಗುತ್ತೆ. ಯಾಕಂದ್ರೆ ತುಂಬಾನೇ ಟ್ರೆಂಡಿಂಗ್ ಆಗಿರುವಂತಹ ಬೀಡ್ಸ್ ಕಲೆಕ್ಷನ್ಸ್ ಗಳಲ್ಲಿ ಅದರಲ್ಲೂ ಕೂಡ ನಿಮ್ಗೆ 1978 ಸಿನ್ಸ್ 48 ಇಯರ್ಸ್ ಇಂದ ಕೂಡ ಟ್ರಸ್ಟಬಲ್ ಶಾಪ್ ಆಗಿರುವಂತಹ ಸೀಮಾ ಕ್ರಿಯೇಷನ್ಸ್ ಅಲ್ಲಿ ನಾನು ಇವತ್ತು ಇದೀನಿ. ತುಂಬಾನೇ ಒಳ್ಳೊಳ್ಳೆ ಕಲೆಕ್ಷನ್ಸ್ ಗಳನ್ನ ನೀವು ಇಲ್ಲಿ ಹೋಲ್ಸೇಲ್ ಕಲೆಕ್ಷನ್ಸ್ ಗಳನ್ನ ನೀವು ಇಲ್ಲಿ ನೋಡಬಹುದು. ಇನ್ನು ಹೀಲಿಂಗ್ ಬೀಡ್ಸ್ ಗಳಲ್ಲಿ ಸುಮಾರು ವೆರೈಟೀಸ್ ಗಳನ್ನ ನೀವು ಕಂಪ್ಲೀಟ್ಲಿ ಹೋಲ್ಸೇಲ್ ಕಲೆಕ್ಷನ್ ತುಂಬಾನೇ ರೀಸನಬಲ್ ಪ್ರೈಸ್ ನಲ್ಲಿ ನಿಮ್ಗೆ ಇಲ್ಲಿ ಕೊಡ್ತಾ ಇದ್ದಾರೆ. ಇನ್ನು ಬೀಡ್ಸ್ ಗಳಲ್ಲಿ ನಿಮ್ಗೆ ನೇಮ್ ಗಳು ತಿಳ್ಕೊಳ್ಬಹುದು, ಬೀಡ್ಸ್ ವೆರೈಟೀಸ್ ಗಳನ್ನ ತಿಳ್ಕೊಳ್ಬಹುದು. ಪ್ರೈಸಸ್ ಕೂಡ ನಿಮ್ಗೆ ಅಷ್ಟು ಚೆನ್ನಾಗಿ ವೆಲ್ ಎಕ್ಸ್ಪೀರಿಯನ್ಸ್ಡ್ ಆಗಿ ನಿಮ್ಗೆ ತುಂಬಾ ಚೆನ್ನಾಗಿ ಮಾಹಿತಿನೂ ಕೂಡ ಕೊಟ್ಟಿದ್ದಾರೆ. ನೀವು ಡೈರೆಕ್ಟ್ ಆಗಿ ಶಾಪ್ ವಿಸಿಟ್ ಮಾಡಕ್ ಆಗದೆ ಇದ್ದವರಿಗೆ ಸೊ ನಿಮ್ಗೆ ಕೊರಿಯರ್ ಫೆಸಿಲಿಟಿ ಕೂಡ ನಿಮ್ಗೆ ಇಲ್ಲಿ ಕೊಡ್ತಾ ಇದ್ದಾರೆ. ಹಾಗೆ ಡೈರೆಕ್ಟ್ ಆಗಿ ಶಾಪ್ ವಿಸಿಟ್ ಮಾಡಿದ್ರೆ ನಿಮ್ಗೆ ಒಳ್ಳೆ ಮಾಹಿತಿನೂ ಕೂಡ ಇವರು ನಿಮ್ಗೆ ಕೊಡ್ತಾ ಇದ್ದಾರೆ. ವಿತ್ ನಾಲೆಡ್ಜ್ ಸಮೇತ ನೀವು ಏನೇನ್ ಕಲೆಕ್ಷನ್ಸ್ ಗಳ ಬಗ್ಗೆ ಪ್ರೀಶಿಯಸ್, ಸೆಮಿ ಪ್ರೀಶಿಯಸ್ ಹಾಗೆ ಒರಿಜಿನಲ್ ಪರ್ಲ್ ಹಾಗೆ ನಿಮ್ಗೆ ಹೀಲಿಂಗ್ಸ್ ಗಳ ಬಗ್ಗೆ ಆಗ್ಲಿ, ಸೊ ಪ್ರತಿಯೊಂದು ಮಾಹಿತಿಗಳನ್ನ ನಿಮ್ಗೆ ಬೀಡ್ಸ್ ಗಳಲ್ಲಿ ಯಾವ ರೀತಿ ಇರುತ್ತೆ ಅನ್ನೋದು ಕೂಡ ಪ್ರತಿಯೊಂದನ್ನು ಕೂಡ ನಿಮ್ಗೆ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಐ ಹೋಪ್ ಈ ವಿಡಿಯೋ ನಿಮ್ಗೆ ತುಂಬಾನೇ ಯೂಸ್ಫುಲ್ ಆಗುತ್ತೆ. ಯಾಕಂದ್ರೆ ಟ್ರೆಂಡಿಂಗ್ ಅಲ್ಲಿ ಇರುವಂತಹ ಕಲೆಕ್ಷನ್ಸ್ ಗಳಲ್ಲಿ ಅದರಲ್ಲೂ ಕೂಡ ಪ್ರೈಸಸ್ ಯಾವ ರೀತಿ ಇರುತ್ತೆ ಅಂತ ತುಂಬಾನೇ ನಿಮ್ಗೆ ಕನ್ಫ್ಯೂಷನ್ ಆಗ್ಬಹುದು. ಬಟ್ ಇಲ್ಲಿಗೆ ಬಂದ್ರೆ ನಿಮ್ಗೆ ಪೂರ್ತಿಯಾಗಿ ನಿಮ್ಗೆ ನಾಲೆಡ್ಜ್ ಕೂಡ ನಿಮ್ಗೆ ಅದ್ರ ಬಗ್ಗೆ ಹೇಳ್ಕೊಡ್ತಾ ಇರೋದ್ರಿಂದ ಒಳ್ಳೆ ಇನ್ಫಾರ್ಮೇಶನ್ ನೀವು ಇಲ್ಲಿ ನೋಡಬಹುದು ಫ್ರೆಂಡ್ಸ್. ಇನ್ನು ಈ ಲೊಕೇಶನ್ ಬಗ್ಗೆ ಕೂಡ ನಾನು ನಿಮ್ಗೆ ಮಾಹಿತಿನ ಕೊಡ್ತೀನಿ. ಇದು ನಿಮ್ಗೆ ಚಿಕ್ಪೇಟ್ ಅವೆನ್ಯೂ ರೋಡ್ ಹಾಗೆ ನಿಮ್ಗೆ ಬನಾರಸ್ ಸ್ವೀಟ್ ಹೌಸ್ ಅನ್ನೋದು ತುಂಬಾನೇ ಫೇಮಸ್ ಆಗಿರುವಂತದ್ದು. ಸೊ ಬನಾರಸ್ ಸ್ವೀಟ್ ಹೌಸ್ ಏನಿದೆ ಇದು ಅವೆನ್ಯೂ ರೋಡ್ ಮೇನ್ ರೋಡ್ ಅಲ್ಲೇ ಇರುವಂತದ್ದು. ಪಕ್ಕದಲ್ಲಿ ನಿಮ್ಗೆ ಲಿಬರ್ಟಿ ಶೋರೂಮ್ ಇದೆ. ಸೊ ಇದ್ರ ಪಕ್ಕ ಅಂದ್ರೆ ಎಕ್ಸಾಕ್ಟ್ ನೀವು ಅವೆನ್ಯೂ ರೋಡ್ ಅಲ್ಲಿ ಬರ್ತಾ ಇದ್ರೆ ಸೊ ನಿಮ್ಗೆ ಅದರ ಎಕ್ಸಾಕ್ಟ್ ಆಪೋಸಿಟ್ ಅಲ್ಲಿ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ನಿಮಗೆ ನೀವು ನೋಡಬಹುದು. ನಾನು ನಿಮ್ಗೆ ಇವಾಗ ತೋರಿಸ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ. ಸೊ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇರಬಹುದು ನ್ಯೂ ಸೀಮಾ ಕ್ರಿಯೇಷನ್ ಅಂತ. ಸೊ ತುಂಬಾನೇ ನಿಮ್ಗೆ ಫೇಮಸ್ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಇಲ್ಲಿ ನಿಮಗೆ ಬೀಡ್ಸ್ ಕಲೆಕ್ಷನ್ಸ್ ಗಳಲ್ಲಿ ಎಕ್ಸಲೆಂಟ್ ಆಗಿರುವಂತಹ ಕಲೆಕ್ಷನ್ಸ್ ಗಳನ್ನ ನೀವು ಇಲ್ಲಿ ನೋಡಬಹುದು. ಸಿನ್ಸ್ 48 ಇಯರ್ಸ್ ಇಂದ ಕೂಡ ಹೋಲ್ ಟ್ರಸ್ಟಬಲ್ ಶಾಪ್ ನ ಇವತ್ತು ನಾನು ನಿಮ್ಗೆ ವಿಸಿಟ್ ಮಾಡಿಸ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ತುಂಬಾನೇ ಯೂಸ್ಫುಲ್ ಆಗುತ್ತೆ. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ಕಲೆಕ್ಷನ್ಸ್ ಗಳನ್ನ ನೋಡ್ಕೊ ಬಂದ್ಬಿಡೋಣ. ಹಾಯ್ ಸರ್, ನಮಸ್ತೆ. ಹಾಯ್ ಮ್ಯಾಮ್. ಹಾಯ್. ಸೊ ಹೇಳಿ ಸರ್, ನಿಮ್ ಶಾಪ್ ನೇಮ್? ಮ್ಯಾಮ್ ನಮ್ಮ ಅಂಗಡಿ ಹೆಸರು ನ್ಯೂ ಸೀಮಾ ಕ್ರಿಯೇಷನ್ಸ್ ಅಂತ. ಓಕೆ, ಇದು ಎಲ್ಲಿ ಲೊಕೇಟ್ ಆಗಿರೋದು ಸರ್? ಅವೆನ್ಯೂ ರೋಡ್. ಓಕೆ, ಎಷ್ಟು ವರ್ಷದಿಂದ ಲೊಕೇಟ್ ಆಗಿರೋದು? ಸಿನ್ಸ್ 1978. ವಾವ್, ಸೂಪರ್. ಸೊ ದಿಸ್ ಇಸ್ ಥರ್ಡ್ ಜನರೇಷನ್, ಜನರೇಷನ್ ಶಾಪ್. ಸೊ ತಾತ, ಅಪ್ಪಾಜಿ ಅಂಡ್ ಮೈನ್. ಓಕೆ. ಸೊ ಮೂರನೇ ಅವನು. ಹಾ. ಸೊ 3 ಜನರೇಷನ್ ಇದು, 3ನೇ ಜನರೇಷನ್ ಇದು. ಓಕೆ. ಓಕೆ. ಅಂಡ್ ಸ್ಟಾರ್ಟಿಂಗ್ ಇಂದನೂ ನಾವು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅಲ್ಲೇ ಇದೀವಿ. ಓಕೆ. ಇವಾಗಲೂ ಮ್ಯಾನುಫ್ಯಾಕ್ಚರ್ ಜೊತೆ ಇನ್ನು ಸ್ವಲ್ಪ ವೆರೈಟೀಸ್ ನ ವರ್ಟಿಕಲ್ ಆಗಿ ಅಂಡ್ ಹಾರಿಜಾಂಟಲ್ ಆಗಿ ಎಕ್ಸ್ಪೆಂಡ್ ಮಾಡ್ಕೊಂಡಿದೀವಿ. ಓಕೆ. ಓಕೆ. ಅದೊಂದು. ಅಂಡ್ ಪ್ರಾಡಕ್ಟ್ ವೈಸ್ ಅಲ್ಲಿ ಬಂದು ನಿಮ್ಗೆ ಇವತ್ತಿನ ನಾನು ಆದಷ್ಟು ಸ್ವಲ್ಪ ಬೀಟ್ಸ್ ಮೇಲೆ ಕಾನ್ಸಂಟ್ರೇಷನ್ ಆಗಿ ಕೊಡೋಣ ಅಂತ ತೋರ್ಸೋಣ ಅಂತ ಒಂದು ಉದ್ದೇಶ ನಂದು. ಸೊ ಅದು ಓಕೆ. ನಿಮ್ಮ ಹತ್ರ ಸೆಮಿ ಬೀಡ್ಸ್ ಸಿಗತ್ತಾ, ಒರಿಜಿನಲ್ ಬೀಡ್ಸ್ ಸಿಗತ್ತಾ? ಹೈದರಾಬಾದ್ ನಮ್ಮ ಹತ್ರ ಹೈಡ್ರೋ ಬೀಟ್ಸ್ ಅಂತ ಒಂದು ಬರುತ್ತೆ, ವಿಚ್ ಇಸ್ ಲಿಟಲ್ ಲೆಸರ್ ದೆನ್ ಸೆಮಿ ಪ್ರೆಷಸ್. ಓಕೆ. ಒಂದು ಹೈಡ್ರೋ ಬೀಟ್ಸ್ ಬರುತ್ತೆ, ಒಂದು ಆನೆಕ್ಸ್ ಸ್ಟೋನ್ಸ್ ಅಂತ ಬರುತ್ತೆ, ಆಮೇಲೆ ಪ್ರೆಷಸ್ ಅಂಡ್ ಸೆಮಿ ಪ್ರೆಷಸ್ ಈ 4 ಸಿಗುತ್ತೆ. ಅಟ್ ದ ಸೇಮ್ ಟೈಮ್ ಪರ್ಲ್ಸ್, ಪ್ಯೂರ್ ಪರ್ಲ್ಸ್, ಹವಳ, ಜೇಡ್ ಆ ತರ ಸಿಗುತ್ತೆ. ಅದರಲ್ಲಿ ಸ್ವಲ್ಪ ಕ್ಯಾಟಗರೈಸ್ ಇರುತ್ತೆ, ಸ್ವಲ್ಪ ಕಮ್ಮಿ ಕ್ವಾಲಿಟಿ, ಅದರಲ್ಲಿ ಸ್ವಲ್ಪ ಮಾಡರೇಟ್ ಕ್ವಾಲಿಟಿ, ಹೈಯರ್ ಕ್ವಾಲಿಟಿ. ಅದನ್ನು ಎವ್ರಿ ಇಂಡಿವಿಜುವಲ್ ಪ್ರಾಡಕ್ಟ್ ಅಲ್ಲಿ ಅದು ಇಂಡಿವಿಜುವಲ್ ಕ್ಯಾಟಗರೈಸ್ ಅಲ್ಲಿ ಕ್ವಾಲಿಟಿ ವೈಸ್ ಪ್ರೈಸ್ ವೈಸ್ ಚೇಂಜ್ ಆಗ್ತಾ ಇರುತ್ತೆ. ಬೀಡ್ಸ್ ಎಲ್ಲ ಸ್ಟಾರ್ಟಿಂಗ್ ಏನ್ ಪ್ರೈಸ್ ಇದೆ ಸರ್? ಬೀಡ್ಸ್ ಸ್ಟಾರ್ಟಿಂಗ್ ಬಂದು ನಿಮ್ಗೆ ಹೈಡ್ರೋ ಇಂದ ಸ್ಟಾರ್ಟ್ ಆಗುತ್ತೆ. ಹೈಡ್ರೋ ಬೀಡ್ಸ್ ಅಂತೀವಲ್ವಾ, ಅದು ನಿಮ್ಗೆ ಒಂದು ಲೈನ್ ಬಂದು ನಿಮ್ಗೆ 6 ರೂಪೀಸ್ 50 ಪೈಸಾ ಸ್ಟಾರ್ಟಿಂಗ್. ಓಕೆ. ಅದು ನಿಮ್ಗೆ ಮ್ಯಾಕ್ಸಿಮಮ್ ಬಂದು ಹೈಡ್ರೋಸ್ ಅಲ್ಲಿ ಒಂದು 35 ರೂಪಾಯಿ 28 ರೂಪಾಯಿ ತನಕ ಹೋಗುತ್ತೆ ಪರ್ ಲೈನ್. ಅಂಡ್ ನಾವು ಪ್ಯೂರ್ಲಿ ಹೋಲ್ಸೇಲ್ ಮಾತ್ರ ಸೇಲ್ ಮಾಡೋದು, ರಿಟೇಲ್ ಆಪ್ಷನ್ಸ್ ಇಲ್ಲ ಮ್ಯಾಮ್. ಬಿಕಾಸ್ ನಾವು ಸ್ಟಾರ್ಟಿಂಗ್ ಹೋಲ್ಸೇಲ್ ಇದೀವಿ, ಸೊ ಹೋಲ್ಸೇಲ್ ಅಲ್ಲೇ ಇರ್ಬೇಕು ಅಂತ ಉದ್ದೇಶ. ಮಿನಿಮಮ್ ಹೋಲ್ಸೇಲ್ ಆದ್ರೆ ಎಷ್ಟು? ಮಿನಿಮಮ್ ಹೋಲ್ಸೇಲ್ ಅಂದ್ರೆ ಫಾರ್ ಎಕ್ಸಾಂಪಲ್ ಬೀಡ್ಸ್ ಅಂತ ಹೇಳಿದ್ರೆ ಹೈಡ್ರೋಸ್ ಅದು ಒಂದು ಬಂಚ್ ಅಲ್ಲಿ 50 ಲೈನ್ ಬರುತ್ತೆ. ಇವಾಗ 50 ಲೈನ್ ತಗೊಂಡ್ರೆ ಇವಾಗ ಹೇಳಿದ ರೇಟ್ ಆತರ. ಅದೇ ತರ ಆನೆಕ್ಸ್ ಅಲ್ಲಿ ಇರುತ್ತೆ. ಆನೆಕ್ಸ್ ಅಲ್ಲಿ ಮಿನಿಮಮ್ 6 ಲೈನ್ಸ್ 3 ಲೈನ್ಸ್, ಬಿಕಾಸ್ ಇನ್ನು ಕಾಸ್ಟ್ಲಿ ಬಂದು ನಿಮ್ಗೆ 3000 4000 ರೂಪಾಯಿ ಒಂದ್ ಲೈನ್ಗೂ ಇದೆ. ಸೊ ಅದನ್ನ ನಾನು 50 ಲೈನ್ ತಗೊಳ್ಳಿ 12 ಲೈನ್ ತಗೊಳ್ಳಿ ಹೇಳೋದು
ನಾಟ್ ಪಾಸಿಬಲ್, ಪ್ರಾಕ್ಟಿಕಲಿ ಆಗಲ್ಲ. ಸೊ ಆ ಕಾರಣಕ್ಕಾಗಿ ಅದು ಒಂದೊಂದು ಲೈನ್ ಕೊಡ್ತೀವಿ ಆತರ. ಓಕೆ, ಇದು ಕಸ್ಟಮೈಸ್ ಕೂಡ ಇರುತ್ತೆ ನಿಮ್ಮ ಯಾ, ಕಸ್ಟಮೈಸ್ ಮಾಡ್ತೀವಿ. ನಮ್ ಇನ್ಸ್ಟೋರ್ ನಿಮ್ಗೆ 3 ಜನ ಇದ್ದಾರೆ. ಫೋನ್ಸ್ ಅವರು ಮೇಕಿಂಗ್ ಮಾಡೋರು, ಅದಕ್ಕೆ ಸಂಬಂಧಪಟ್ಟಿದ ಐಟಮ್ಸ್ ಜೊತೆ ಇರೋದು. ಸೊ ಇಮಿಡಿಯೇಟ್ ಅದು ಮೇಕಿಂಗ್ ಕಸ್ಟಮೈಸ್ ಅಂದ್ರೆ ಒಂದು 2-3 ಅವರ್ಸ್ ಅಲ್ಲಿ ಅಷ್ಟೇ. ಸಿಂಪಲ್ ಕೆಲಸ ಅಂದ್ರೆ ನಿಮ್ಗೆ ಹಾಫ್ ಅನ್ ಅವರ್ ಅಲ್ಲಿ ಮುಗ್ದೋಗುತ್ತೆ. ಸ್ವಲ್ಪ ಕಾಂಪ್ಲಿಕೇಟ್ ಆದ, ಸ್ವಲ್ಪ ಹ್ಯಾಂಡ್ ವರ್ಕ್ ಅಲ್ಲಿ ಸ್ವಲ್ಪ ಜಾಸ್ತಿ ಇದ್ರೆ ಒಂದು 1/4 ಗಂಟೆ 1 ಗಂಟೆ ಟೈಮ್ ತಗೊಂಡ್ಬಿಡುತ್ತೆ. ಶಾಪ್ ಟೈಮಿಂಗ್ ಸರ್ ನಮ್ದು ಬಂದು ಮಾರ್ನಿಂಗ್ 10:30 ಟು ಈವ್ನಿಂಗ್ 8 o'clock. ಸಂಡೇ ರಜಾ ಇರುತ್ತೆ. ಕೊರಿಯರ್ ಫೆಸಿಲಿಟಿ ಯಾವ ರೀತಿ ಇರುತ್ತೆ? ಕೊರಿಯರ್ ಇದೆ ಅಂಡ್ ನಮ್ದು ಬ್ರಾಡ್ಕಾಸ್ಟ್ ಇದೆ ಫಾರ್ ದ ಹೋಲ್ಸೇಲರ್ಸ್, ಫಾರ್ ದ ಶಾಪ್ ಕೀಪರ್ಸ್, ವ್ಯಾಪಾರಸ್ಥವ್ರಿಗೆ. ಸೊ ಅಂತವ್ರಿಗೆ ನಾವು ಬ್ರಾಡ್ಕಾಸ್ಟ್ ಮಾಡಿರ್ತೀವಿ. ಆ ಬ್ರಾಡ್ಕಾಸ್ಟ್ ಅಲ್ಲಿ ನಾವು ಕೊಡೋ ಫೋಟೋಸ್ ಅಲ್ಲಿ ನಮ್ಮ ಅಂಗಡಿ ಲೋಗೋ ಆಗ್ಲಿ, ನಮ್ಮ ಅಂಗಡಿ ಫೋನ್ ನಂಬರ್ ಆಗ್ಲಿ, ನಮ್ಮ ಅಂಗಡಿ ಹೆಸರಾಗ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಎಲ್ಲೂ ಕಾಣಲ್ಲ. ಸೊ ಅದೊಂದು ಅಡ್ವಾಂಟೇಜ್ ಏನಂದ್ರೆ ಅಂಗಡಿಯವ್ರಿಗೆ ನಾವು ಫೋಟೋ ಕಳ್ಸೋವಾಗ ಅವರ ಕಸ್ಟಮರ್ಸ್ ಗೆ ಅನುಕೂಲವಾಗಿ ಕಳ್ಸಬಹುದು. ಸೊ ಅವ್ರು ಮತ್ತೆ ಎಡಿಟ್ ಮಾಡೋದು ಈ ತರ ಕೆಲಸಗಳು ಏನಿರಲ್ಲ, ಅವ್ರಿಗೆ ಧೈರ್ಯವಾಗಿ ಕಾಪಿ ಮಾಡೋದು, ಸೆಂಡ್ ಕಳ್ಸ್ಕೊಡ್ಬೋದು. ಇನ್ನ ಹೋಲ್ಸೇಲ್ ಅಲ್ಲಿ ತಗೊಳ್ಳೋರಿಗೆ ಸೊ ವಿಡಿಯೋ ಕಾಲ್ ಆಪ್ಷನ್ಸ್ ನೋಡಿ ಕೂಡ ಡೈರೆಕ್ಟ್ ಆಗಿ ವಿಸಿಟ್ ಮಾಡಬಹುದು ಅನ್ನೋರಿಗೆ ಅನುಕೂಲ ಮಾಡ್ತಾರೆ. ಆಕ್ಚುಲಿ ಕೋವಿಡ್ ಆದ್ಮೇಲಿಂದ ನಮ್ಗೆ ವಿಡಿಯೋ ಕಾಲ್ ಇಂದ ವ್ಯಾಪಾರನು ತುಂಬಾ ಚೇಂಜಸ್ ಆಗಿದೆ. ತುಂಬಾ ಆಚೆ ಊರವರು ಬರಕ್ ಆಗದೆ ಇರೋ ಸಿಚುವೇಶನ್ಸ್ ಇರುತ್ತೆ, ಎವ್ರಿ ಟೈಮ್ ಬರಕ್ ಆಗದೆ ಇರೋ ಇಲ್ಲ. ಸೊ ಅಂತವ್ರು ನಮ್ಗೆ ಗೊತ್ತಿರೋರು ಅಂಡ್ ನಮ್ಗೆ ಗೊತ್ತು ಅವ್ರಿಗೆ ಏನ್ ಟೇಸ್ಟ್ ಅಂತ, ಅಂಡ್ ಅವ್ರು ಗೊತ್ತು ನನ್ ಬಗ್ಗೆ, ನಮ್ಮ ಅಂಗಡಿ ಬಗ್ಗೆ, ಜೆನ್ಯೂನಿಟಿ ಬಗ್ಗೆ, ಪ್ರೈಸ್ ಬಗ್ಗೆ. ಸೊ ನಾವು ವಿಡಿಯೋ ಕಾಲ್ ಅಲ್ಲಿ ಮುಗಿಸ್ಬಿಡ್ತೀವಿ ಆ ಕೆಲಸನ. ಅವ್ರ ಸೆಲೆಕ್ಷನ್ ಆಗ್ಲಿ, ಅವ್ರ ಟೇಸ್ಟ್ ಸಂಬಂಧಪಟ್ಟ ನಮ್ಗೆ ಐಡಿಯಾ ಇರುತ್ತೆ. ಸೊ ಆ ತಗ್ನತ್ತಾಗಿ ಅವ್ರು ಕೇಳಿದ ತರ ನಾವು ಅವ್ರಿಗೆ ಪ್ರೆಸೆಂಟ್ ಮಾಡೋದು, ಅದಕ್ಕೆ ಎಷ್ಟೆಷ್ಟು ಬೇಕಂತ ಹೇಳೋದು, ಪ್ಯಾಕ್ ಮಾಡೋದು, ಅವರು ಟ್ರಾನ್ಸ್ಫರ್ ಮಾಡ್ತಾರೆ, ನಾವು ಕೊರಿಯರ್ ಕಳಿಸ್ತೀವಿ. ಸಿಂಪಲ್. ಓಕೆ, ಇವತ್ತು ವಿಡಿಯೋದಲ್ಲಿ ಸ್ಟಾರ್ಟಿಂಗ್ ಏನ್ ಕಲೆಕ್ಷನ್ಸ್ ಇಂದ ನೀವು ತೋರಿಸ್ತೀವಿ? ವಿಲ್ ಸ್ಟಾರ್ಟ್ ಫ್ರಮ್ ದ ಸ್ಮಾಲೆಸ್ಟ್ ಐಟಮ್, ಹೈಡ್ರೋ ಬೀಡ್ಸ್ ಅಂತ ಹೇಳಿದಲ್ಲ, ಅಲ್ಲಿಂದ ಸ್ಟಾರ್ಟ್ ಮಾಡೋಣ. ಸೊ ದಟ್ ಸ್ಟಾರ್ಟಿಂಗ್ ಸ್ಮಾಲ್ ಪ್ರೈಸ್ ಆದ್ರೆ ಈಸಿ ಟು ಕ್ಯಾಚ್ ದ ಕಸ್ಟಮರ್ಸ್. ಎಸ್ ಸರ್, ಶಾಲ್ ವಿ ಸ್ಟಾರ್ಟ್ ಸರ್? ಯಾ, ಶೋರ್ ಶೋರ್. ಹೇಳಿ ಸರ್ ನಿಮ್ಮ ಒಂದು ಕಲೆಕ್ಷನ್ಸ್ ಬಗ್ಗೆ. ಮ್ಯಾಮ್, ಇದೆಲ್ಲ ನಿಮ್ಗೆ ಹೈಡ್ರೋ ಬೀಡ್ಸ್ ಅಂತೀವಿ ನಾವು. ಹೈಡ್ರೋ ಬೀಡ್ಸ್ ಅಲ್ಲಿ 2mm, ಇದು 3mm ಆತರ ಸೈಜಸ್ ಇದು. ಸೊ 2mm ಅಲ್ಲಿ ನಿಮ್ಗೆ ಸ್ಟಾರ್ಟಿಂಗ್ ಬಂದು ನಿಮ್ಗೆ ₹6.50 ಇಂದ ಸ್ಟಾರ್ಟ್ ಆಗುತ್ತೆ. ಇದರಲ್ಲಿ ನಿಮ್ಗೆ 19 ರಿಂದ 20 ಶೇಡ್ಸ್ ಬರುತ್ತೆ 2mm ಅಲ್ಲಿ. ಅದೇ 3mm ಅಲ್ಲಿ ಈ ಸೈಜಸ್ ಅಲ್ಲಿ ನಿಮ್ಗೆ ಅಪ್ರಾಕ್ಸಿಮೇಟ್ಲಿ 7 to 10 ಶೇಡ್ಸ್ ಬರುತ್ತೆ. ಈ 3mm ಬಂದು ನಿಮ್ಗೆ ₹11 ಇಂದ ಸ್ಟಾರ್ಟ್ ಆಗುತ್ತೆ ಪರ್ ಲೈನ್. ಅಂಡ್ ಒಂದು ಬಂಚ್ ಅಲ್ಲಿ ನಿಮ್ಗೆ 50 ಲೈನ್ ಹಂಗಿರುತ್ತೆ ಸ್ಟಾರ್ಟಿಂಗ್. ಆಮೇಲೆ ಈ ವೆರೈಟಿ ಬಂದು ಆನಿಕ್ಸ್ ಬೀಡ್ಸ್ ಅಂತೀವಿ ಮ್ಯಾಮ್. ಇದೇನಂದ್ರೆ ನಿಮ್ಗೆ ಸಿಲ್ವರ್ ಅಲ್ಲಿ ಮತ್ತೆ ಗೋಲ್ಡ್ ಅಲ್ಲಿ ತುಂಬಾ ಯೂಸ್ ಮಾಡ್ತಾರೆ. ಬಿಕಾಸ್ ಪ್ರೆಷಸ್ ಗೋಲ್ಡ್ ಅಲ್ಲಿ ಯೂಸ್ ಮಾಡಕ್ಕಾಗತ್ತೆ, ಬೆಳ್ಳಿಯಲ್ಲಿ ಪ್ರೆಷಸ್ ಯೂಸ್ ಮಾಡಕ್ಕಾಗಲ್ಲ. ಬಿಕಾಸ್ ಆಲ್ರೆಡಿ ಸಿಲ್ವರ್ ರೇಟ್ ಜಾಸ್ತಿ ಆಗಿದೆಲ್ಲ, ಆ ಕಾರಣಕ್ಕಾಗಿ ಇದನ್ನು ಆಡ್ ಮಾಡಿದ್ರೆ, ಒರಿಜಿನಲ್ ಸ್ಟಾರ್ಟ್ ಮಾಡಿದ್ರೆ ತುಂಬಾ ಕಾಸ್ಟ್ ಆಗುತ್ತೆ ಅಂತ ಇವಾಗ ಬೆಳ್ಳಿಯವರು ಎಲ್ಲರೂ ಆನಿಕ್ಸ್ ಐಟಮ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾರೆ. ಇದರಲ್ಲಿ ತುಂಬಾ ಶೇಡ್ಸ್, ಕಲರ್ಸ್, ನೈಸ್ ಒನ್, ತುಂಬಾ ಚೆನ್ನಾಗಿದೆ. ಸೊ ಕಲರ್ಸ್ ಅವೈಲೇಬಲ್ ಇರುತ್ತಲ್ಲ? ಯಾ, ಇದರಲ್ಲಿ ನಿಮ್ಗೆ ಒಂದು 4 to 5 ಶೇಡ್ಸ್ ಇರುತ್ತೆ ಜನರಲ್ ಆಗಿ. ಅದಕ್ಕಿಂತ ಜಾಸ್ತಿ ಶೇಡ್ಸ್ ಬರುತ್ತೆ, ಬಟ್ ಏನಂದ್ರೆ ಅದು ಅವೈಲಬಿಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಬೇಸಿಕ್ ಆಗಿ 3 to 4 ಶೇಡ್ಸ್ ನಿಮ್ಗೆ 365 ಡೇಸ್ ಸಿಗುತ್ತೆ. ಅದ ನಂತರ ಬಂದು ಇದು ಹವಳ ಮ್ಯಾಮ್. ಇದು ಒನ್ ಆಫ್ ದ ಮೋಸ್ಟ್ ಓಲ್ಡ್ ಅಂಡ್ ರೆಸ್ಪೆಕ್ಟೆಡ್ ಪ್ರಾಡಕ್ಟ್ಸ್. ಇದು ತುಂಬಾ ವರ್ಷಗಳಿಂದ ಸ್ಟಾರ್ಟ್ ಇದೆಯಲ್ಲ. ಸೊ ಇದನ್ನ ಜಾಸ್ತಿ ಮಾಂಗಲ್ಯಕ್ಕೆ ಹಾಕೋಣ ಪದಾರ್ಥಗಳು. ಇದು ಬಾಡಿ ಮೇಲೆ ಇದು ತುಂಬಾ ಒಳ್ಳೇದು ಆಕ್ಚುಲಿ. ಇದ್ರ ಮೇಲೆ ಬಿದ್ದಿರೋ ನೀರು ಬಾಡಿ ಮೇಲೆ ಬಂದ್ರೆ ತುಂಬಾ ಒಳ್ಳೇದಂತಾರೆ ಹೆಲ್ತ್ ಗೆ. ಸೊ ಆ ಕಾರಣಕ್ಕಾಗಿ ತಾಳಿಗೆ ಪಕ್ಕದಲ್ಲಿ ಹವಳ ಹಾಕ್ಸ್ತಾರೆ ಜನರಲ್ ಆಗಿ ಹಿಸ್ಟಾರಿಕಲ್ ಟೈಮ್ ಇಂದ. ಸೂಪರ್ ಸರ್, ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ. ಸೊ ನೆಕ್ಸ್ಟ್ ಮ್ಯಾಮ್, ಇವು ಬಂದು ಸೀಸೆಡ್ ಸ್ಟೋನ್ಸ್ ಅಂತೀವಿ, ಅಂದ್ರೆ ಕ್ಯೂಬಿಕ್ ಜರ್ಕಾನ್ ಸ್ಟೋನ್ಸ್. ಇದು ಕ್ಯೂಬಿಕ್ ಜರ್ಕಾನ್ ಸ್ಟೋನ್ಸ್ ಅಲ್ಲಿ ಮಾಡಿರೋ ಬೀಡ್ಸ್ ಗಳಿದು. ಇದು ನಿಮ್ಗೆ ವೆರಿ ವೆಲ್ ಯೂಸ್ಡ್ ಇನ್ ಸಿಲ್ವರ್. ಬೆಳ್ಳಿಯಲ್ಲಿ ತುಂಬಾ ಯೂಸ್ ಮಾಡ್ತಾರೆ ಸೀಸೆಡ್ ನ. ಇದು ಯಾಕಂದ್ರೆ ಒಂದು ತೂಕ ಅಂತ ಬರುತ್ತೆ ಅಂಡ್ ಗ್ಲಿಟರ್ನೆಸ್ ತುಂಬಾ ಚೆನ್ನಾಗಿರುತ್ತೆ. ಅಂಡ್ ನೋಡಿದ ಕೂಡಲೇ ಚೀಪ್ ಐಟಮ್ ಅಂತ ಅನ್ಸಲ್ಲ, ಆ ಭಾವನೆ ಬರಲ್ಲ ಈ ಪ್ರಾಡಕ್ಟ್ ನೋಡಿದಾಗ. ಹೆವಿ ಇರುತ್ತೆ ಅಂಡ್ ತುಂಬಾ ರಿಚ್ನೆಸ್ ಇರುತ್ತೆ ಈ ಕಲರ್ಸ್ ಅಲ್ಲಿ ಆಗ್ಲಿ, ಮೆಟೀರಿಯಲ್ ಆಗ್ಲಿ. ಆ ಕಾರಣಕ್ಕಾಗಿ ತುಂಬಾ ಇಷ್ಟ ಪಡ್ತಾರೆ ಇದರಲ್ಲಿ. ಇದರಲ್ಲಿ ನಿಮ್ಗೆ 2mm ಬರುತ್ತೆ, 3mm ಬರುತ್ತೆ. ಇದರಲ್ಲಿ ಈ ತರ ಇಂಡಿವಿಜುವಲ್ ಶೇಪ್ಸ್ ಮಾಡಿಸ್ತಾ ಇದೀವಿ. ಅಂಡ್ ಇದನ್ನ ಹೇಳೋದು ಬರ್ತದೆ, ಇದನ್ನ ನಾವು ಕಟಿಂಗ್ ಮಾಡಿಸ್ತೀವಿ, ಆನ್ ರಿಕ್ವೆಸ್ಟ್ ಕಟಿಂಗ್ ಮಾಡಿಸ್ತೀವಿ. ಫಾರ್ ಎಕ್ಸಾಂಪಲ್ ಇದು ಡ್ರಾಪ್ ಇದೆ, ಇದು ಶೇಪ್ ಆಫ್ ಅ ಡ್ರಾಪ್. ಇದು ಈ ಡ್ರಾಪ್ ನ ಬೇಕು ಅಂದ್ರೆ ಸ್ವಲ್ಪ ದೊಡ್ಡ ಸೈಜ್ ಬೇಕು ಅಂದ್ರೆ ಮಾಡಿಸ್ಕೊಡ್ತೀವಿ. ಆ ಆಪ್ಷನ್ಸ್ ಇದೆ.
ಬಟ್ ಇದ್ರೆ ಅದು ಸ್ವಲ್ಪ ಕ್ವಾಂಟಿಟಿ ಕೊಟ್ರೆ ನಮ್ಗೆ ಅನುಕೂಲ ಆಗುತ್ತೆ ರೇಟ್ ಹೇಳುವಾಗ. ಹೌದು. ಅದಕ್ಕಾಗಿ ಓಕೆ. ಇದು ಒಂದು ಎಕ್ಸಾಂಪಲ್ ಮ್ಯಾಮ್. ಇವಾಗ ಸೀಸರ್ಸ್ ಅಂತ ಹೇಳಿದಲ್ವಾ ನಿಮ್ಗೆ, ಹೌದು. ಈ ಸೀಸರ್ಸ್ ಅಲ್ಲಿ ಬೆಳ್ಳಿ ಅಂಗಡಿಯಲ್ಲಿ ಈ ತರ ನೆಕ್ಲೆಸ್ ಗಳು ಮಾಡ್ಕೊಂತಾರೆ. ಈ ನೆಕ್ಲೆಸ್ ಅಲ್ಲಿ ಅವರು ಸೈಡ್ ಅಲ್ಲಿ ಮೋಪ್ ಹಾಕೋದು, ಲಾಕೆಟ್ ಹಾಕೋದು, ಅದು ಅವರ ಕ್ರಿಯೇಟಿವಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇದರಲ್ಲೂ ಕೂಡ ಕಲರ್ಸ್ ಇವಾಗ ಕಾಂಬಿನೇಷನ್ಸ್ ಮಾಡ್ತಾರಲ್ವಾ, ಇವಾಗ ಸಿಂಗಲ್ ಬ್ಲಾಕ್ ಹಾಕ್ಬೋದು, ಸಿಂಗಲ್ ವೈಟ್ ಹಾಕ್ಬೋದು, ಎಲ್ಲೋಗೆ ವೈಟ್ ಹಾಕ್ಬೋದು. ಸೊ ಅದರ ಪರ್ಮಿಟೇಷನ್ ಕಾಂಬಿನೇಷನ್ಸ್ ಅವರ ಇಷ್ಟ. ನೈಸ್ ಒನ್ ಸರ್, ತುಂಬಾ ಚೆನ್ನಾಗಿದೆ. ಇದು ಸರ್ ಮ್ಯಾಮ್ ಇದು ಬಂದು ನಿಮ್ಗೆ ಕರ್ಬೂಜ ಆನೆಕ್ಸ್ ಅಂತೀವಿ ನಾವು. ಕರ್ಬೂಜ ಶೇಪ್, ಅದು ಶೇಪ್ಸ್ ಅಲ್ಲಿ ಕರ್ಬೂಜ ಶೇಪ್ ಆನೆಕ್ಸ್ ಸ್ಟೋನ್ಸ್. ಇದರಿಂದ ನಿಮ್ಗೆ 3 to 4 ಶೇಡ್ಸ್ ಬರುತ್ತೆ. ಇದೆಲ್ಲ ನಿಮ್ಗೆ ಪರ್ಪಲ್ ಒಂದು ಬರುತ್ತೆ, ಇಲ್ಲ ಸದ್ಯಕ್ಕೆ ಸ್ಟಾಕ್ ಅಲ್ಲಿ, ಅಂಡ್ ಗ್ರೀನ್ ಒಂದು ಬರುತ್ತೆ. ಇದ್ರಲ್ಲಿ ಸ್ವಲ್ಪ ದೊಡ್ಡ ಸೈಜ್ ಇದೆ, ಇದು ಬಿಗ್ ಸೈಜ್, ಬಿಗರ್ ಸೈಜ್ ಇದು. ನೈಸ್ ಒನ್ ಸರ್. ಇದೆಲ್ಲ ನಿಮ್ಗೆ ಸಿಂಗಲ್ ಲೈನ್ ಗೋಲ್ಡ್ ಗೆ, ಸಿಂಗಲ್ ಲೈನ್ ಸಿಲ್ವರ್ ಗೆ ಚೆನ್ನಾಗಿರುತ್ತೆ. ಸ್ಟೆಪ್ ಬೈ ಸ್ಟೆಪ್ ಸರಗಳು ಮಾಡೋಕ್ಕೂ ಚೆನ್ನಾಗಿರುತ್ತೆ. ಹೌದು, ಲೈಕ್ ಸ್ಟೆಪ್ ಬೈ ಸ್ಟೆಪ್ 2 ಲೈನ್ಸ್ 3 ಲೈನ್ಸ್ ಇದೆ. ಹೌದು. ಅಂಡ್ ಇದು ಬಂದು ಆನೆಕ್ಸ್ ಶೇಪ್ ಅಲ್ಲಿ ಇವಾಗ ಹೊಸದಾಗಿ ಸ್ಕ್ವೇರ್ ಶೇಪ್ ಮಾಡಿಸಿದೀವಿ ಕಟಿಂಗ್ ಅಲ್ಲಿ. ನೈಸ್ ಸರ್, ತುಂಬಾ ಚೆನ್ನಾಗಿದೆ. ಇದು ಬಂದು ನಿಮ್ಗೆ 5x5 ಅಂತೀವಿ ನಾವು ಸೈಜ್. ಸೊ ಇಟ್ಸ್ ಶೇಪ್ ಆಫ್ ಅ ಸ್ಕ್ವೇರ್. ಇದು ಚೆನ್ನಾಗಿ ಯೂಸ್ ಮಾಡ್ತಾ ಇದೆ. ಇದರಲ್ಲಿ ನಾವು ಒಂದೆರಡು ಐಟಮ್ ಮಾಡಿರೋದು ತೋರಿಸ್ತೀನಿ ನಿಮ್ಗೆ ಡೌನ್ ದಿ ಲೈನ್, ಈ ವಿಡಿಯೋಲೆ ತೋರಿಸ್ತೀನಿ. ಇದು ಅಮೆರಿಕನ್ ಆನೆಕ್ಸ್ ಅಂತ. ಇವಾಗ ನಾನು ಪ್ರೆಷಸ್ ಹೇಳಿದೆ, ನಾನು ಪ್ರೆಷಸ್ ಗೆ ಒಂದ್ ಸ್ಟೆಪ್ ಡೌನ್ ಇದೆ. ಅಂದ್ರೆ ಪ್ರೆಷಸ್ ಎಲ್ಲರೂ ಸೆಮಿ ಪ್ರೆಷಸ್, ಇದು ಪ್ರೆಷಸ್ ಎಲ್ಲರೂ ಅಫೋರ್ಡ್ ಮಾಡಕ್ ಆಗದಿರೋ ಪ್ರಾಡಕ್ಟ್ ಯೂಸ್ ಮಾಡ್ತಾರೆ. ಬೆಟರ್, ಇದು ತುಂಬಾ ಚೆನ್ನಾಗಿರುತ್ತೆ. ಬಜೆಟ್ ಫ್ರೆಂಡ್ಲಿ ಅಂತ ಹೇಳ್ಬಹುದು. ವೆರಿ ಬಜೆಟ್ ಫ್ರೆಂಡ್ಲಿ, ವೆರಿ ಬಜೆಟ್. ಈ ಐಟಮ್ ಎಲ್ಲ ನಿಮ್ಗೆ ಒಂದ್ ಲೈನ್ಗೆ 100 ರೂಪಾಯಿಂದ ಹಿಡಿದು 250 ರೂಪಾಯಿ ತನಕ ಇರುತ್ತೆ ಒಂದ್ ಲೈನ್ಗೆ. ಅಂಡ್ ಇದು ಸಿಲ್ವರ್ ಅಲ್ಲಿ ಗೋಲ್ಡ್ ಅಲ್ಲಿ ಯೂಸ್ ಮಾಡುವಾಗ ತುಂಬಾ ಅಫೋರ್ಡಬಲ್ ಅನ್ಸುತ್ತೆ. ಅದೇ ನಿಮ್ಗೆ ಸ್ಪೆಷಲ್ಸ್ ಅಲ್ಲಿ ಬೇಕು ಅಂದ್ರೆ ಇದೇ ತರ ಒಂದ್ ಲೈನ್ ನಿಮ್ಗೆ 1000 ರೂಪಾಯಿ ಆಗುತ್ತೆ. 900 950 ತೂಕದ ಮೇಲೆ. ಅದೆಲ್ಲ ತುಂಬಾ ಡಿಫರೆನ್ಸ್ ಇದೆ ಅಲ್ಲ ಸರ್? ಹ್ಯೂಜ್ ಡಿಫರೆನ್ಸ್, 1000 to 100 ಡಿಫರೆನ್ಸ್ ಇದೆ. ಸೊ ನಿಮ್ಗೆ ಆಲ್ಮೋಸ್ಟ್ 80 to 85% ಡಿಫರೆನ್ಸ್ ಬಂದಿರುತ್ತೆ. ಬಟ್ ಏನಂದ್ರೆ ನಿಮ್ಗೆ ಕ್ವಾಲಿಟಿ ವೈಸ್ ಒಂದ್ ಸ್ವಲ್ಪ ತೊಂದ್ರೆ ಏನಿರಲ್ಲ. ಇವಾಗ ಇದು 100 ರೂಪಾಯಿ ಅಂದ್ರೆ 100 ರೂಪಾಯಿ ತಗ್ನಕ್ಕಾಗಿ ಕ್ವಾಲಿಟಿ ಇರುತ್ತೆ. ಅದು 1000 ರೂಪಾಯಿ ಒಂದ್ ಲೈನ್ ಅಂದಾಗ ಅದು 1000 ರೂಪಾಯಿ ತಗ್ನಕ್ಕಾಗಿ ಕ್ವಾಲಿಟಿ ಇರುತ್ತೆ. ಆ ಕ್ವಾಲಿಟಿ ತೋರಿಸ್ತೀನಿ ನಾನು. ಅಂಡ್ ಈ ಐಟಮ್ಸ್ ಎಲ್ಲ ಬಂದು ನಿಮ್ಗೆ ಪೆಂಡೆಂಟ್ ಗಳಿದೆ. ಪೆಂಡೆಂಟ್ಸ್ ಈ ತರ ಬೀಡ್ಸ್ ಗೆ ಹಾಕೋ ಪದಾರ್ಥಕ್ಕೆ ಇದೆಲ್ಲ ಯೂಸ್ ಮಾಡಬಹುದು. ಇದೆಲ್ಲ ಟೆಂಪಲ್ ಜ್ಯುವೆಲರಿ ಅಂತೀವಿ ನಾವು. ಇದಕ್ಕೆ ಸಂಬಂಧಪಟ್ಟಿದ ವಾಲೆ ಇದು ಈ ತರ ಬರುತ್ತೆ. ವೆರಿ ನೈಸ್, ತುಂಬಾ ಚೆನ್ನಾಗಿದೆ. ಇವಾಗ ಈ ಎಲಿಫೆಂಟ್ ಮೋಪ್ಗೆ ನಾವು ಈ ರೂಬಿ ಅಮೆರಿಕನ್ ಆನೆಕ್ಸ್ ರೂಬಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಆತರ ಕಸ್ಟಮೈಸ್ ಮಾಡ್ತೀವಿ ನಾವು. ಸೂಪರ್, ನೋಡಿ ತುಂಬಾ ಚೆನ್ನಾಗಿದೆ ನೋಡಿ. ಸೊ ಮೋಪ್ ಅಲ್ಲಿ ತುಂಬಾನೇ ಡಿಸೈನ್ಸ್ ಗಳು ಕೂಡ ನೀವು ನೋಡಬಹುದು ಫ್ರೆಂಡ್ಸ್. ಇಲ್ಲಿ ಈ ಮೋಪ್ ಅಲ್ಲಿ ಇದೊಂದು ಕಲರ್ ಕಾಂಬಿನೇಷನ್ ಇದು. ವೆರಿ ನೈಸ್. ವಾವ್, ನೋಡಿ ಇದು ಸ್ಟೋನ್ ಟೈಪ್ ಅಲ್ಲಿ ಆಯ್ತಲ್ಲ ಸರ್? ಇದೆಲ್ಲ AD ಸ್ಟೋನ್ಸ್ ಮ್ಯಾಮ್, CZ ಸ್ಟೋನ್ಸ್. ಇದು ಹೌದು, ಅಮೆರಿಕನ್ ಡೈಮಂಡ್ ಅಂತೀವಿ. ಇದರಲ್ಲಿ ತುಂಬಾ ಚೆನ್ನಾಗಿದೆ. ಇದು ರೆಡ್ ಅಲ್ಲಿ ಏನಿದೆ, ಸೊ ಅದು ತುಂಬಾನೇ ಚೆನ್ನಾಗಿದೆ. ಇದು ಹೌದು. ಇದು ನಕ್ಷಿ ವರ್ಕ್ ಅಲ್ಲಿ ಮಾಡಿರೋ ಚಪ್ಟ ಅಂತೀವಿ. ಮೇಲೆ ಟಾಪ್ ಆಫ್ ದ ಸರಕ್ ಹಾಕೋ ಪದಾರ್ಥ ಇದು. ಇಲ್ಲಿಂದ ನಿಮ್ಗೆ ಕೆಳಗಡೆ 3 ಲೈನ್ಸ್ ಹತ್ರ ಹ್ಯಾಂಗ್ ಆಗುತ್ತೆ ಸ್ಟೆಪ್ ಬೈ ಸ್ಟೆಪ್ ತರ. ಇದೇ ತರದ್ದು ನಿಮ್ಗೆ ಪೀಕಾಕ್, ಈ ತರ ತುಂಬಾ ವೆರೈಟೀಸ್ ಬರುತ್ತೆ. ಇವಾಗ ಸದ್ಯಕ್ಕೆ ಕೈಯಲ್ಲಿ ಇರೋದು ಐಟಮ್ಸ್ ಈ ತರದ್ದು. ಇದ್ರಲ್ಲಿ ಇನ್ನೂ ಎಷ್ಟೊಂದು ವೆರೈಟೀಸ್ ಬರುತ್ತೆ. ಅಂಡ್ ಇದೆಲ್ಲ ನಿಮ್ಗೆ ನಕ್ಷಿ ವರ್ಕ್ ಮ್ಯಾಮ್. ನಕ್ಷಿ ವರ್ಕ್ ಅಂದ್ರೆ ನಕ್ಷಿ ಇಸ್ ನಥಿಂಗ್ ಬಟ್ ಯೂಸ್ ಇನ್ ಗೋಲ್ಡ್ ವರ್ಕ್ ಮ್ಯಾಮ್. ಗೋಲ್ಡ್ ಅಲ್ಲಿ ಮಾಡೋ ಕೆಲಸಗಳನ್ನ, ಆ ಎಂಬೋಸಿಂಗ್ ಕೆಲಸನ ನಕ್ಷಿ ಅಂತೀವಿ ನಾವು. ಸೊ ಆ ನಕ್ಷಿ ವರ್ಕ್ ನಮ್ಮ 1 ಗ್ರಾಮ್ ಅಲ್ಲಿ ಬಂದಿದೆ ಅಂದ್ರೆ ಇಟ್ಸ್ ವೆರಿ ಗುಡ್. ಹೌದು ಸರ್. ಸೊ ಮಾಡ್ಸಾದ್ಮೇಲೆ ನೋಡೋರ್ಗೆ ಅದು ಬಂಗಾರ ಅಂತಾನೆ ಅನ್ಸ್ಬೇಕು. ಆ ತರ ಒಂದು ಲುಕ್ ಬರುತ್ತೆ ಇದರಲ್ಲಿ. ಸೂಪರ್ ಸರ್, ವೆರಿ ಯೂಸ್ಫುಲ್ ಇನ್ಫಾರ್ಮೇಶನ್ ಸರ್. ನಿಜವಾಗ್ಲೂ ಹೇಳ್ತೀನಿ, ಕೆಲವರಿಗೆ ಇದು ಇದ್ರ ಬಗ್ಗೆ ಕೂಡ ಗೊತ್ತಿರೋದಿಲ್ಲ. ಸೊ ಅಂತವ್ರಿಗೆ ಇದು ತುಂಬಾನೇ ಉಪಯುಕ್ತವಾದ ಮಾಹಿತಿ ಅಂತಾನೆ ಹೇಳ್ಬಹುದು. ಆಕ್ಚುಲಿ ನಾವು ವ್ಯಾಪಾರ ಮಾಡುವಾಗ ಹೋಲ್ಸೇಲ್ ಅಂಗಡಿಯವ್ರಿಗೆ ನಾವು ಫಸ್ಟ್ ಇದೆಲ್ಲ ಹೇಳ್ಕೊಡ್ತೀವಿ ಇನ್ ಸೆನ್ಸ್ ಹೇಳ್ತೀವಿ, ಇನ್ಫಾರ್ಮೇಶನ್ ಕೊಡ್ತೀವಿ. ಬಿಕಾಸ್ ಯಾವ್ದಾದ್ರು ಐಟಮ್ ಮಾರೋದು ದೊಡ್ಡ ವಿಷಯ ಅಲ್ಲ. ಮಾರುವಾಗ ಅದು ಹಿಂದೆ ಮುಂದೆ ಇರೋ ಇನ್ಫಾರ್ಮೇಶನ್ ಕೊಡ್ಬೇಕಾದ್ರೆ, ಇಲ್ಲದ್ರೆ ಉಪಯೋಗ ಇಲ್ಲ. ಹೌದು ಸರ್, ನೈಸ್, ತುಂಬಾ ಚೆನ್ನಾಗಿದೆ. ಇದು ಒಂದು ಮೋಪ್. ಇದು ಇದನ್ನ ತುಂಬಾ ಜನ ನೋಡಿ ಸಿಲ್ವರ್ ಸಿಲ್ವರ್ ಅಂತ ಎಷ್ಟೋ ಜನ ಕೇಳವ್ರೆ. ಹೌದು ಸರ್, ಇದು ಅದೇ ರೀತಿ ಕಾಣಿಸ್ತಾ ಇದೆ. ತುಂಬಾ ಜನ ಕೇಳವ್ರೆ.
ಸೊ ಈಗ ಮೋಪಲ್ಲಿ ಈ ತರ ಲಾಂಗ್ ಲೆಂತ್ ಮೋಪು ಕೂಡ ಇರತ್ತಾ? ಇದೇ ಮೋಪಲ್ಲಿ ನಾವು ಒಂದು 5-6 ಡಿಸೈನ್ಸ್ ಮಾಡಿಸಿದೀವಿ. ನಿಮ್ಗೊಂದು ತೋರಿಸ್ತೀನಿ ಒಂದ್ 2 ನಿಮಿಷ ನಂತರ. ವಾವ್ ಸೂಪರ್. ನೋಡಿ, ಸೊ ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್, ಎಷ್ಟು ನಿಮ್ಗೆ ಡಿಫ್ರೆನ್ಸ್ ವೆರೈಟೀಸ್ ಗಳು ಕೂಡ ನೀವು ಇಲ್ಲಿ ನೋಡಬಹುದು. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ, ಖಂಡಿತವಾಗ್ಲೂ ವಿಡಿಯೋ ನಿಮ್ಗೆ ತುಂಬಾನೇ ಯೂಸ್ಫುಲ್ ಆಗುತ್ತೆ. ಮ್ಯಾಮ್ ಇದೆಲ್ಲ ಬಂದು ನಿಮ್ಗೆ ಚಾತನ್ ರೂಬೀಸ್ ಮ್ಯಾಮ್. ಇದು ನಿಮ್ಗೆ ಗೋಲ್ಡ್ ಅಲ್ಲಿ ಪರ್ಟಿಕ್ಯುಲರ್ ಆಗಿ ಜಾಸ್ತಿ ಯೂಸ್ ಮಾಡೋ ಪದಾರ್ಥಗಳಿದೆಲ್ಲ. ಇದು 2mm. ಇದು ನಿಮ್ಗೆ ಬೆಳ್ಳಿ ಮಾಡೋ ಜುಮ್ಕಿಗೆ ಕೆಡೆ ಗೆಜ್ಜೆಗೆ ಹಾಕ್ತಾರೆ ಮ್ಯಾಮ್. ಹೌದು, ಆ ಗೆಜ್ಜೆಗೆ ಹಾಕೋ ರೂಬಿಗಳಿದು. ತುಂಬಾ ಸ್ಮಾಲ್ಸ್. ಸೊ ನಿಮ್ಗೆ ಅದು ಬೆಳ್ಳಿ ಮಾಡೋ ಜುಮ್ಕಿಗೆ ಹಾಕೋ ಗೆಜ್ಜೆ ಅಂದ್ರೆ ನಿಮ್ಗೆ ಐಡಿಯಾ ಬಂದ್ಬಿಡುತ್ತೆ. ಆ ಕಾರಣಕ್ಕಾಗಿ ಅದು ಹೇಳ್ದೆ ನಾನು. ಸೈಜ್ ಬಗ್ಗೆ ಒಂದು ತುಂಬಾ ಇಂಚಸ್ ಎಷ್ಟಿದೆ ಸರ್ ಇದು? ಮ್ಯಾಮ್ ಇದು ಒಂದ್ ಲೈನ್ ಬಂದು ನಿಮ್ಗೆ 14 ಇಂಚ್ ಬರುತ್ತೆ ಮ್ಯಾಮ್. ಸೂಪರ್. ಈ ಒಂದು ಬೀಟ್ಸ್ ಇಂಚಸ್ ತುಂಬಾ 2mm ಅಂತೀವಿ ನಾವು. 2mm ಅಂತ. 2mm ಇದು ಬಂದು 2mm. ಇದರಲ್ಲಿ 2.5 ಇರುತ್ತೆ, 3 ಇದೆ, 4 ಇದೆ. ರೈಟ್ ನಾವು 2 ಮತ್ತೆ 4 ಮಾತ್ರ ತೋರಿಸ್ತಾ ಇದೀನಿ, ಸೊ ದಟ್ ನಿಮ್ಗೆ ಡಿಫ್ರೆನ್ಸಿಯೇಷನ್ ಕಾಣುತ್ತೆ ಅಂತ ಗೊತ್ತಾಗತ್ತೆ ಅಂತ ಹೇಳಕ್ಕೆ. ಹೌದು ಹೌದು. ನಾನು 2.5 2 ಪಕ್ಕದ ಇದ್ರೆ ಅದು ಗೊತ್ತಾಗಲ್ಲ ಜಾಸ್ತಿ. ಫಿಸಿಕಲ್ ಆಗಿ ಕೈಯಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ವಿಡಿಯೋಲಿ ಸ್ವಲ್ಪ ತೊಂದರೆ ಆಗುತ್ತೆ ಅಂತ ನಾನು 2 and 4 ತೋರಿಸ್ತಾ ಇದೀನಿ. ಡಿಫ್ರೆನ್ಸ್ ನೀವು ನೋಡಬಹುದು ಫ್ರೆಂಡ್ಸ್, ಇಲ್ಲಿ ಎಷ್ಟು ಡಿಫ್ರೆನ್ಸ್ ಇರುತ್ತೆ ನೋಡಿ. ವಾವ್, ಸೊ ವೆರಿ ನೈಸ್. ತುಂಬಾ ಚೆನ್ನಾಗಿದೆ ಸರ್ ಇದು. ಈ ಚಾತನ್ ರೂಬೀಸ್ ಅಲ್ಲಿ ನಾವು ಶೇಪ್ಸ್ ಮಾಡಿಸ್ತೀವಿ ಮ್ಯಾಮ್. ಶೇಪ್ಸ್ ಬಂದು ಇದು ಬಂದು ಹಾಫ್ ರೌಂಡ್ ಅಂತೀವಿ, ಅಂದ್ರೆ ಹಾಫ್ ರೌಂಡ್. ಇದು ಬಂದು 5/7 ಸೈಜ್ ಅಂತೀವಿ. ಓಕೆ, ನೈಸ್. ಅದೇ ಚಾತಮ್ ಅಲ್ಲಿ ಇದು ಬಂದು ನಿಮ್ಗೆ 9/11 ಇದು. ಆತರ ಸೈಜಸ್ ಮಾಡಿಸಿವಿ. ಈ ಐಟಮ್ ಅಲ್ಲಿ ನಿಮ್ಗೆ 3/5 ಸೈಜ್ ಇಂದ ಹಿಡಿದು ದಿಸ್ ದ ಹೈಯೆಸ್ಟ್ ಈ ಸೈಜ್ ತನಕ ಸಿಗುತ್ತೆ. ಇವಾಗ ಪೆಂಡೆಂಟ್ ಅಲ್ಲಿ ಅವರು ಡಬಲ್ ಏನಾದ್ರೂ ಹಾಕ್ಲಿ, 3 ಏನಾದ್ರೂ ಹಾಕ್ಲಿ, 1 ಲೈನ್ ಆದ್ರೂ ಹಾಕ್ಲಿ, ನಿಮ್ಗೆ ಎಲ್ಲಾ ಸೈಜಸ್ ಸಿಗುತ್ತೆ, ಅವೈಲಬಿಲಿಟಿ ಇರುತ್ತೆ. ಓಕೆ, ಇದರಲ್ಲಿ ಇವಾಗ ಸೈಜಸ್ ಏನೋ ಹೇಳಿದ್ರಿ, ಡಿಸೈನ್ ವೈಸಸ್ ಅಲ್ಲಿ ಏನಾದ್ರು ಸ್ವಲ್ಪ ಡಿಸೈನ್ ಸಿಗುತ್ತೆ ಮ್ಯಾಮ್. ಒಂದು ಬಂದು ರೌಂಡ್ ಬರುತ್ತೆ, ಇನ್ನೊಂದು ರೌಂಡ್ ಅಲ್ಲಿ ಕಟಿಂಗ್ ಬರುತ್ತೆ, ಆಮೇಲೆ ಇದು ನಾನು ಇವಾಗ 5/7 ಸೈಜ್ ಅಂತ ಅದೊಂದು ಬರುತ್ತೆ, ಆಮೇಲೆ ಈ ಹಾಫ್ ರೌಂಡ್ ಬರುತ್ತೆ. ಸೊ ಈ 4 ಶೇಪ್ಸ್ ಆರ್ ವೆರಿ ಕಾಮನ್ಲಿ ಅಕ್ಸೆಪ್ಟೆಡ್. ಜಾಸ್ತಿ ಇಷ್ಟಪಡೋದು ಇದೇ ಐಟಮ್. ರೂಬಿ ಚಾತಮ್ ಅಲ್ಲಿ ನಾನು ಹೇಳಿದ್ರೆ ರೌಂಡ್ ಅಂತ, ಇದು ರೌಂಡ್ ಮ್ಯಾಮ್. ಇದು ಬಂದು ನಿಮ್ಗೆ 2.75 mm ಇದು. ಇದೇ ತರ ನಿಮ್ಗೆ 2mm ಇಂದ ಹಿಡಿದು ನಿಮ್ಗೆ 4mm ತನಕ ಸಿಗುತ್ತೆ. ಅಂಡ್ ಇದು ಬಂದು 4mm. ನೈಸ್, ವೆರಿ ನೈಸ್. ಸೊ ಇದೆಲ್ಲ ನಿಮ್ಗೆ ತೂಕದ ಲೆಕ್ಕ ಬರುತ್ತೆ ಪ್ರೈಸಿಂಗು. ಇದು ಪರ್ ಲೈನ್ ಲೆಕ್ಕ ಇಲ್ಲ, ಇದೆಲ್ಲ ಬಂದು ನಿಮ್ಗೆ ತೂಕದ ಲೆಕ್ಕ. ಇದು ಒಂದು ಕ್ಯಾರೆಟ್ ಬಂದು ನಿಮ್ಗೆ 8 ರೂಪಾಯಿಂದ ಹಿಡಿದು ನಿಮ್ಗೆ 14 16 20 ರೂಪಾಯಿ ತನಕ ಇರುತ್ತೆ. ಇದು ಬಂದು ಬ್ಲಾಕ್ ಡೈಮಂಡ್ ಅಂತೀವಿ ಮ್ಯಾಮ್. ಇದು ಇವಾಗ ದೃಷ್ಟಿಗೆ ಮಕ್ಕಳಿಗೆ ಹಾಕ್ತಾರೆ ನೋಡಿ, ಅದು ಈ ಸೈಜ್ ಹಾಕೋದು 3mm and 4mm ಹಾಕೋದು ಮಕ್ಕಳಿಗೆ. ಇದರಲ್ಲಿ ನಿಮ್ಗೆ 2mm ಅಲ್ಲಿ ಬರುತ್ತೆ. ಅದು ಬಂದು ಗೋಲ್ಡ್ ಅಲ್ಲಿ ಮಾಂಗಲ್ಯ ಚೈನಿಕೆ ಕಂಬಿಯಲ್ಲಿ ಸುತ್ತಾರೆ, ಆ ಸೈಜ್ ಅದು. ಆ ಸೈಜ್ ಈ ಮೆಟೀರಿಯಲ್ ಅದು. ಇದು ತುಂಬಾ ಚೆನ್ನಾಗಿದೆ ಸರ್. ಇದೆಲ್ಲ ಕೂಡ ಲೈನ್ ವೈಸ್ ಅಲ್ಲಿ ಎಷ್ಟಾಗಬಹುದು? ಅಂದಾಜಾಗಿ ನಿಮ್ಗೆ ಇದು ಒಂದು ಲೈನ್ ಬಂದಿಂದ ಅರೌಂಡ್ 185 ರೂಪೀಸ್ ಆಗುತ್ತೆ. 185 ಅಪ್ರಾಕ್ಸಿಮೇಟ್ ಆಗಿ, ಯಾಕಂದ್ರೆ ತೂಕ ಒಂದು ಲೈನ್ಗೆ ಇನ್ನೊಂದು ಲೈನ್ಗೆ ತೂಕ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಮಕ್ಕಳಿಗೆ ದೃಷ್ಟಿ ಹಾಕಬಾರ್ದು ಅನ್ಬಿಟ್ಟು ಸೊ ಇದನ್ನ ಇದ್ರ ಜೊತೆ ತುಂಬಾ ಜನ ಒಂದು ಬ್ಲಾಕ್ ಒಂದು ಗೋಲ್ಡ್ ಮನಿ ಅಥವಾ ಕೈಗೆ ಬೆಳೆ ತರ ಮಾಡಿಸ್ಕೊಂತಾರೆ, ಗೋಲ್ಡ್ ಅಲ್ಲಿ ಅರಗುಂಡಲ್ಲಿ ಮಾಡಿಸ್ಕೊಂತಾರೆ. ಆ ಯೂಸ್ ಮಾಡೋ ಪದಾರ್ಥಕ್ಕೆ ಹಾಕೋ ಪದಾರ್ಥ ಇದು. ವೆರಿ ನೈಸ್ ಸರ್, ತುಂಬಾ ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ. ಅಂಡ್ ಇದು ಬಂದು ಗ್ರೀನ್ ಆನೆಕ್ಸ್ ಮ್ಯಾಮ್. ಇವಾಗ ನಾನು ಅವಾಗಲೇ ನಿಮ್ಗೆ ರೂಬಿ ಚಾತಮ್ ತೋರಿಸಿದೆ ಅಲ್ವಾ, ಅದೇ ರೂಬಿ ಚಾತಮ್ ಅಲ್ಲಿ ಇದು ಗ್ರೀನ್ ಚಾತಮ್. ಸೂಪರ್, ತುಂಬಾ ಚೆನ್ನಾಗಿದೆ. ರೂಬಿ ಅಂಡ್ ಪಚ್ಚೆ ವೆರಿ ಗುಡ್ ಕಾಂಬಿನೇಷನ್ಸ್. ಯಾವ ಒಂದು ನೆಕ್ಲೇಸ್ ಆಗ್ಲಿ ಹಾರಕ್ಕಾಗ್ಲಿ ಈ ಎರಡು ಕಾಂಬಿನೇಷನ್ಸ್ ಇಲ್ಲದೆ ಇದ್ರೆ ಯಾವ ಒಂದು ಪ್ರಾಡಕ್ಟ್ ಲುಕ್ ಬರಲ್ಲ. ಹೌದು ಹೌದು, ತುಂಬಾ ಚೆನ್ನಾಗಿದೆ ಇದು ಕೂಡ. ಸೊ ಇದನ್ನು ಸೇಮ್ ಇದು ಬಂದು ನಾನು ತೋರಿಸುವಾಗ ಸ್ಮಾಲೆಸ್ಟ್ ಅಂದ್ರೆ ಇದೆ. 2/3 ಸೈಜ್ ಅಂತೀವಿ ನಾವು ಇದ್ರ. ಇದನ್ನ ನೆಕ್ಲೆಸ್ ಗೆ ನಕ್ಷಿ ವರ್ಕ್ ನೆಕ್ಲೆಸ್ ಗೋಲ್ಡ್ ಗೆ ಕೆಳಗೆ ಗೆಜ್ಜೆಗಳ ತರ ಯೂಸ್ ಮಾಡ್ತಾ ಇದ್ದೀವಿ ಇವಾಗ. ನೆಕ್ಸ್ಟ್ ಒಂದು ಐಟಮ್ ಹೇಳ್ತೀನಿ ಮ್ಯಾಮ್. ಇದು ಬಂದು ಪ್ಯೂರ್ ಪರ್ಲ್ಸ್ ಮ್ಯಾಮ್. ಇದು 3mm. ಇದ್ರಲ್ಲಿ ನಿಮ್ಗೆ 2mm ಇಂದ ಹಿಡಿದು ನಿಮ್ಗೆ 8mm ತನಕ ಸಿಗುತ್ತೆ. ಇದು ಗ್ರಾಮ್ ಲೆಕ್ಕ ಬರುತ್ತೆ. ಗ್ರಾಮ್ ಬಂದು ನಿಮ್ಗೆ 90 ರೂಪೀಸ್ ಇಂದ ಸ್ಟಾರ್ಟ್ ಆಗಿದೆ, ನಿಮ್ಗೆ 800 ರೂಪಾಯಿ ತನಕ ಇದೆ ಪರ್ ಗ್ರಾಮ್. ಅದೇ ತರದು ಇದು ನಿಮ್ಗೆ ರೈಸ್ ಪರ್ಲ್ ಅಂತೀವಿ, ಗೋಧಿ ಬನ್ನಿ ಅಂತೀವಿ ನೋಡಿ, ಗೋಧಿ ಪರ್ಲ್ಸ್ ಅದು. ಈ ಪರ್ಲ್ಸ್ ಅಲ್ಲೇ ನಿಮ್ಗೆ ಒಂದು ಕ್ವಾಲಿಟಿ ಸ್ಟೆಪ್ ಡೌನ್ ಅಂತ ಇರುತ್ತೆ. ಒಂದು ಕ್ವಾಲಿಟಿ ಫೋಟೋ ಕಾಪಿ ಅಂತೀವಲ್ಲ ಅದೇ ತರ. ಇದು ಬಂದು ಅದೇ ತರದು ಕಮ್ಮಿ ಕ್ವಾಲಿಟಿ. ಇದು ಬಂದು ಒಂದು ಲೈನ್ ಲೆಕ್ಕ. ಲೈನ್ ಬಂದು ನಿಮ್ಗೆ 200-250 ರೂಪೀಸ್ ಆಗುತ್ತೆ. ಇವಾಗ ನಿಮ್ಗೆ ಪ್ಯೂರ್ ಗೆ ಮತ್ತೆ ಆರ್ಡರ್ ಗೆ ಹೆಂಗ್ ಡಿಫ್ರೆನ್ಶಿಯೇಷನ್ ಮಾಡ್ಬೇಕು ಹೇಳ್ತೀನಿ ಮ್ಯಾಮ್. ಅದು ವೆರಿ ಇಂಪಾರ್ಟೆಂಟ್. ಅದು ಇವಾಗ ಒರಿಜಿನಲ್ ಪರ್ಲ್ ಆದ್ರೆ ನಿಮ್ಗೆ ಮೇಲೆ ಒಂದು ಬ್ಲೇಡ್ ಆಗ್ಲಿ ಒಂದು ಬರ್ನಿಂಗ್ ಮ್ಯಾಚ್ ಬಾಕ್ಸ್ ಇಂದ ಬರ್ನ್ ಮಾಡಿದ್ರೆ ನಿಮ್ಗೆ
ಒಂದು ಲೇಯರ್ ತರ ಫಾರ್ಮ್ ಆಗಲ್ಲ ಮ್ಯಾಮ್. ಓಕೆನಾ, ಅದು ಪ್ಯೂರ್ ಫಾರ್ಮ್ ಆಗಲ್ಲ. ಆಗಲ್ಲ. ಓಕೆ. ಫಾರ್ ಎಕ್ಸಾಂಪಲ್ ಇನ್ನೊಂದು ಎಕ್ಸಾಂಪಲ್ ನಿಮ್ಗೆ ಒಂದು ಬ್ಲೇಡ್ ತಗೊಂಡು ನೀವು ಅದ್ರ ಮೇಲೆ ರಬ್ ಮಾಡಿದ್ರೆ ಒಂದು ಪೌಡರ್ ತರ ಬರುತ್ತೆ. ಪೌಡರ್ ತರ ಬಂದ್ರೆ ದಟ್ ಇಸ್ ಪ್ಯೂರ್. ಓಕೆ. ಇನ್ನೊಂದು ಆರ್ಡರ್ ಏನಂದ್ರೆ ನಮ್ಗೆ ಆರೆಂಜ್ ಚಿಲ್ಕ ಹೆಂಗ್ ತೆಗಿತೀವೋ ಆ ಚಿಲ್ಕ ತರ ಬಂದಿರುತ್ತೆ, ಆರೆಂಜ್ ಪೀಲ್ ಬರುತ್ತಲ್ಲ ಆತರ ಬಂದಾಗ ನಿಮ್ಗೆ ಅದು ಡೂಪ್ಲಿಕೇಟ್. ಅದು ಡೂಪ್ಲಿಕೇಟ್. ವೆರಿ ಸಿಂಪಲ್ ಮ್ಯಾಮ್, ಏನಿಲ್ಲ. ಅಂಡ್ ನೋಡೋದಕ್ಕೆ ನಿಮ್ಗೆ ಒರಿಜಿನಲ್ ನೋಡಕ್ ಚೆನ್ನಾಗಿರಲ್ಲ, ಅದೇ ಆರ್ಡರ್ ನೋಡಕ್ ತುಂಬಾ ಚೆನ್ನಾಗಿರುತ್ತೆ. ನೀವು ಇಮಿಡಿಯೇಟ್ ಆಗಿ ಕಂಡುಹಿಡಿಬೇಕು ಅಂದ್ರೆ ಅದೊಂದು ಡಿಫ್ರೆನ್ಶಿಯೇಷನ್ ಮಾಡಬಹುದು. ನೋಡಿ ಈ ಪ್ಯೂರ್ ಗೆ ಮತ್ತೆ ಇದಕ್ಕೆ ಎಷ್ಟು ವ್ಯತ್ಯಾಸ ಇದೆ. ನಿಮ್ಗೆ ಪ್ಯೂರ್ ಕಿಂತ ಆರ್ಡರ್ ನೋಡಕ್ ತುಂಬಾ ಚೆನ್ನಾಗಿದೆ. ಹೌದು ಸರ್, ಹೌದು. ಸೊ ಇದನ್ನ ಯಾರು ಹೇಳೋದಿಲ್ಲ, ಇದೆಲ್ಲ ನಿಮ್ಗೆ ಹೇಳುವಾಗ್ಲೇ ಅದು ಧೈರ್ಯ ಬರುತ್ತೆ, ನಂಬಿಕೆ ಬರುತ್ತೆ ಅಂಗಡಿಯವ್ರ. ದುಡ್ಡು ಆಮೇಲೆ ನೀವೇ ಕೊಡ್ತೀರಾ, ಆತರ ನಿಮ್ಗೆ ರೌಂಡ್ ಅಲ್ಲಿ ಸಿಗುತ್ತೆ. ಇದೆಲ್ಲ ಬಂದು ನಿಮ್ಗೆ ಸೊರೋಸ್ಕಿ ಇದು ನಾವು ಡಿಸ್ಟ್ರಿಬ್ಯೂಟರ್ ಮ್ಯಾಮ್. ಸೊ ಸೊರೋಸ್ಕಿಯಲ್ಲಿ ನಿಮ್ಗೆ ಇದು ಸಿಲ್ವರ್ ಅಂಡ್ ಗೋಲ್ಡ್ ಅಲ್ಲಿ ಇವಾಗ ಎಲ್ಲಾ ಅಂಗಡಿಗಳವರು ಇದೇ ಮಾಡ್ತಾರೆ. ಪ್ಯೂರ್ ಪರ್ಲ್ಸ್ ಅಫೋರ್ಡ್ ಮಾಡಕ್ಕಾಗಲ್ಲ ಮ್ಯಾಮ್, ವೆರಿ ಕಾಸ್ಟ್ಲಿ ನೌ ಡೇಸ್. ಸೊ ಆ ಕಾರಣಕ್ಕಾಗಿ ಸೊರೋಸ್ಕಿ ಮಾಡ್ತಾ ಇದ್ದಾರೆ ಎಲ್ಲರೂ. ಸೊ ಸೊರೋಸ್ಕಿ ನಾವು ಡೀಲ್ ಮಾಡ್ತೀವಿ. ಒಂದು ಹೀಲಿಂಗ್ ಬೀಡ್ಸ್ ಅಂತ ಹೇಳ್ತೀನಿ ಮ್ಯಾಮ್. ಆ ಹೀಲಿಂಗ್ ಬೀಡ್ಸ್ ಅನ್ನೋದು ನಿಮ್ಗೆ ಇವಾಗ ಜೆಂಟ್ಸ್ ಅಲ್ಲಿ ಒಳ್ಳೆ ಕ್ರೇಜ್ ಆಗಿದೆ. ಎಸ್ಪೆಷಲಿ ದ ಯಂಗರ್ ಜನರೇಷನ್ ಪೀಪಲ್, ಬಾಯ್ಸ್ ಗೆ ತುಂಬಾ ಒಳ್ಳೆ ಕ್ರೇಜ್ ಇದೆ. ಆಕ್ಚುಲಿ ಇದರಲ್ಲಿ ತುಂಬಾ ಬೆನಿಫಿಟ್ಸ್ ಇದೆ. ಅದು ಬೆನಿಫಿಟ್ಸ್ ತುಂಬಾ ಜನ ಗೊತ್ತಿಲ್ಲ, ಜಸ್ಟ್ ಆಸ್ ಅ ಫ್ಯಾಷನ್ ಕಾನ್ಶಿಯಸ್ ಅಲ್ಲಿ ಮಾಡ್ತಾವ್ರೆ. ಬಟ್ ಅದ್ರ ಹಿಂದೆ ತುಂಬಾ ಪಾಸಿಟಿವ್ ಇಂಪ್ಯಾಕ್ಟ್ ಇದೆ. ಈ ಹೀಲಿಂಗ್ ಸ್ಟೋನ್ಸ್ ಅಲ್ಲಿ ನಿಮ್ಗೆ ಬ್ಲಡ್ ಪ್ರೆಷರ್ ಕಂಟ್ರೋಲ್, ಶುಗರ್, ಒಂದು ಪಾಸಿಟಿವ್ ಎನರ್ಜಿ ಅಂಡ್ ಈ ಟೈರ್ಡ್ನೆಸ್ ಕಮ್ಮಿ ಆಗಕ್ಕೆ, ಟೈರ್ಡ್ನೆಸ್ ಆಗದೆ ಇರೋ ತರ ಇರೋ ಕಾರಣಗಳಿರೋ ಬೀಡ್ಸ್ ಅಲ್ಲೂ ಸಿಗುತ್ತೆ ಇದರಲ್ಲಿ. ಅಂದ್ರೆ ಸ್ವಲ್ಪ ಎನರ್ಜಿ ಲೆವೆಲ್ ಹೈ ಇರುತ್ತೆ ಸಿಂಪಲ್ ಆತರ. ಇದೆಲ್ಲ ನಿಮ್ಗೆ ಹೀಲಿಂಗ್ ಸಬ್ಜೆಕ್ಟ್ ಮೇಲೆ ಹೇಳ್ತಾರ ಇನ್ಫಾರ್ಮೇಶನ್, ಅಸ್ಟ್ರಾಲಜಿ ತರ ಅಂತವ್ರು ಇದ್ರ ಬಗ್ಗೆ ಚೆನ್ನಾಗಿ ಇನ್ಫಾರ್ಮೇಶನ್ ಕೊಡಬಹುದು. ಅಟ್ ದ ಸೇಮ್ ಟೈಮ್ ಗೂಗಲ್ ಮಾತಾ, ಗೂಗಲ್ ಹಾಕಿದ್ರೆ ಎಲ್ಲ ಸಿಗುತ್ತೆ. ಅಂಡ್ ನೋಡಿ ಮ್ಯಾಮ್, ದಿಸ್ ಇಸ್ ಕಾಲ್ಡ್ ಇಸ್ ಆಫ್ರಿಕನ್ ಜೇಡ್. ನಿಮ್ಗೆ ಜೇಡ್ ಒಂದು ಬರುತ್ತೆ, ಆಫ್ರಿಕನ್ ಜೇಡ್ ಬರುತ್ತೆ. ದಿಸ್ ಇಸ್ ಆಫ್ರಿಕನ್ ಜೇಡ್. ಇದು ದಿಸ್ ಇಸ್ ಸಿಟ್ರಿನ್. ಇದೊಂದು ನೋಡಿ, ದಿಸ್ ಇಸ್ ವೆರಿ ನೈಸ್. ಇದೆಲ್ಲ ಇದು ಬಂದು ಬ್ಲಡ್ ಸ್ಟೋನ್ ಅಂತೀವಿ ನಾವು ಇದನ್ನ, ಈ ತರ. ಇದು ಬಂದು ಮೂನ್ ಸ್ಟೋನ್, ಇದು ಟೈಗರ್ ಬೀಡ್ಸ್, ನೈಸ್ ಒನ್, ತುಂಬಾ ಚೆನ್ನಾಗಿದೆ ನೋಡಿ. ಇದು ಕಾರ್ಲಿನ್, ಇದು ಲ್ಯಾಪಿಸ್, ಇದು ಬಂದು ಇದೊಂದು ವೆರಿ ನೈಸ್. ಅಂಡ್ ಮ್ಯಾಮ್ ಇದೆಲ್ಲ ಬಂದು ನಿಮಗೆ 8mm. ಇವಾಗ ನಾನು ತೋರಿಸೋದೆಲ್ಲ 8mm. 8mm ಇಸ್ ಅ ಸೈಜ್ ವಿಚ್ ಇಸ್ ವೆರಿ ಈಸಿಲಿ ಅಕ್ಸೆಪ್ಟೆಡ್. ಜೆಂಟ್ಸ್ ಗಾಗ್ಲಿ ಲೇಡೀಸ್ ಗಾಗ್ಲಿ ತುಂಬಾ ಈಸಿಯಾಗಿ ಇಷ್ಟಪಡೋ ಸೈಜಸ್ ಇದೆ. ಸೊ ಇದು ಲೈನ್ಸ್ ಅಂದ್ರೆ ಎಷ್ಟು ಲೈನ್ಸ್ ಹಾಕೊಳ್ಬೇಕು ಅಂತ ಏನಾದ್ರೂ ಆತರ ಏನಿಲ್ಲ ಮ್ಯಾಮ್. ಇಷ್ಟು ಲೈನ್ಸ್ ಅಷ್ಟು ಲೈನ್ಸ್ ಅಂತ ಏನೂ ಇಲ್ಲ. ಅಂಡ್ ತುಂಬಾ ಜನ ಕೈಗೆ ಹವಳ ಉಂಗ್ರ ಹಾಕೋವಾಗ ಇಷ್ಟು ಕ್ಯಾರೆಟ್ ಅಲ್ಲಿ ಇರಬೇಕು, ಅಷ್ಟು ಕ್ಯಾರೆಟ್ ಅಲ್ಲಿ ಇರಬೇಕು ಅಂತಾರೆ. ಅದು ಈ ತರ ಪ್ರಾಡಕ್ಟ್ಸ್ ಅಲ್ಲಿ ಅದೇನಿಲ್ಲ. ಅಬ್ಸಲ್ಯೂಟ್ಲಿ ಯೋರ್ ವಿಶ್. ನೀವು ಚೈನ್ ತರ ಹಾಕೊಂತೀರಾ, ಇಲ್ಲ ಒಂದು ಬ್ರೇಸ್ಲೆಟ್ಸ್ ತರ ಹಾಕಿಸ್ಕೊಂತೀರಾ, ಎನಿಥಿಂಗ್. ದಿಸ್ ಇಸ್ ಅ ಪ್ಯೂರ್ಲಿ ಎನರ್ಜಿ ಪುಲ್ಲಿಂಗ್ ಪ್ರಾಡಕ್ಟ್ ನಮಗೆ. ಇದು ತುಂಬಾ ಒಳ್ಳೇದು ಮ್ಯಾಮ್. ಆಕ್ಚುಲಿ ಇದು ವೆರಿ ಗುಡ್ ಫಾರ್ ಬಾಡಿ ಅಂಡ್ ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ. ಸೊ ಯಾಕಂದ್ರೆ ಹೀಲಿಂಗ್ಸ್ ಬಗ್ಗೆ ತುಂಬಾ ಜನಕ್ಕೆ ಗೊತ್ತಿರೋದಿಲ್ಲ, ಸೊ ಅದ್ರ ಬಗ್ಗೆ ತುಂಬಾ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ ಮ್ಯಾಮ್. ಅಂಡ್ ಇವಾಗ ಈ ಐಟಮ್ ಅಲ್ಲಿ, ಈ ರಿಯಲ್ ಇಮಿಟೇಷನ್ ಅಲ್ಲಿ ಮಾಡಿರೋ ಐಟಮ್ ಅಲ್ಲಿ ನಾನು ರೆಡಿ ಪ್ರಾಡಕ್ಟ್ ತೋರಿಸ್ತೀನಿ ನಿಮಗೆ. ಡಿಸ್ಪ್ಲೇ ಐಟಮ್ಸ್. ಡಿಸ್ಪ್ಲೇ ಐಟಮ್ಸ್. ಓಕೆ. ಇದು ಸ್ವಲ್ಪ ಐಟಮ್ಸ್ ನಾವು ಸ್ವಂತ ಮಾಡ್ತೀವಿ, ಅಂಡ್ ಸ್ವಲ್ಪ ಐಟಮ್ಸ್ ಬೇಸ್ಡ್ ಆನ್ ಕಸ್ಟಮರ್ಸ್ ಚಾಯ್ಸ್ ಅದನ್ನು ಮಾಡ್ತೀವಿ. ಸೊ ಇಲ್ಲಿ ನಿಮ್ಗೆ ತೋರಿಸೋದು ಎರಡು ತೋರಿಸ್ತೀನಿ. ವೆರಿ ನೈಸ್ ಸರ್. ಅಂಡ್ ನೋಡಿ ಮ್ಯಾಮ್, ಇದು ನಿಮ್ಗೆ ಅವಾಗ ತೋರಿಸಿದ ಮೋಪ್ ಅಲ್ಲಿ ಮಾಡಿರೋದು. ಚಿತ್ರದುರ್ಗ ಕಸ್ಟಮರ್ ಈ ತರ ಮಾಡಿಸ್ಕೊಂತವ್ರೆ. ವೆರಿ ನೈಸ್. ನೋಡಿ ಇದು ಬಿಗ್ ಸೈಜ್ ಮೋಪ್. ಈ ತರ ಮೋಪ್ ಅಲ್ಲಿ ಈ ತರ ಕಸ್ಟಮರ್ ಈ ತರ ಮಾಡಿಸ್ಕೊಂಡವ್ರೆ. ಇದೆಲ್ಲ ಬಂದು ನಿಮ್ಗೆ ಸೊರೋಸ್ಕಿ ಪರ್ಲ್. ಇದು ಅದು ಪ್ಯೂರ್ ಸೊರೋಸ್ಕಿ ಪರ್ಲ್ ಮ್ಯಾಮ್. ಅಂಡ್ ಈ ಒಂದು ಸ್ಕ್ವೇರ್ ಬೀಡ್ಸ್ ಬಂದು ನಿಮ್ಗೆ ನಾನು ಅವಾಗಲೇ ಆನಿಕ್ಸ್ ಬೀಡ್ಸ್ ಅಂತ ಹೇಳಿದೆ ಮ್ಯಾಮ್. ಹೌದು, ದಿಸ್ ಇಸ್ ದ ಆನಿಕ್ಸ್ ಬೀಡ್ಸ್ ಇದರದು. ಓಕೆ. ನೋಡಿ ಇದೆಲ್ಲಾನು ಕೂಡ ನಿಮ್ಗೆ ಡಿಸ್ಪ್ಲೇ ಅಲ್ಲಿ ನಿಮ್ಗೆ ಕಂಪ್ಲೀಟ್ಲಿ ನಿಮಗೆ ಒಂದು ಡಿಸೈನ್ ಮಾಡಿದ್ರೆ ಕಸ್ಟಮೈಸ್ ಯಾವ ರೀತಿ ಇರುತ್ತೆ ಅನ್ನೋದಕ್ಕೋಸ್ಕರ ಅಂತ ಇದೊಂದು ಡಿಸ್ಪ್ಲೇ ಐಟಮ್ಸ್ ತೋರಿಸ್ತಾ ಇರುವಂತದ್ದು. ಸೊ ನೆಕ್ಸ್ಟ್ ಇದೆಲ್ಲಾನು ಕೂಡ ಗುಂಡು ಈ ರೀತಿ ಎಲ್ಲಾನು ಕೂಡ ಇರುತ್ತೆ ಅಲ್ಲ ಸರ್ ನಿಮ್ಮ ಹತ್ರ? ಈ ತರ ಆಕ್ಸೆಸರೀಸ್ ಗುಂಡುಗಳು ಸಿಗುತ್ತೆ ನಮ್ಮ ಹತ್ರ. ವೆರಿ ನೈಸ್. ನೋಡ್ತಾ ಇದ್ರಲ್ಲ, ಸೊ ಇದೆಲ್ಲಾನು ಕೂಡ ನಿಮ್ಗೆ ಡಿಸ್ಪ್ಲೇ ಐಟಮ್ಸ್ ಆಗಿರುತ್ತೆ ಫ್ರೆಂಡ್ಸ್. ಇದೆಲ್ಲಾನು ಕೂಡ ಸರ್ ಫೈನಲಿ ನಮ್ಮ ಒಂದು ವ್ಯೂವರ್ಸ್ ಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ನಿಮ್ ಶಾಪ್ ವಿಸಿಟ್ ಮಾಡಿದ್ರೆ ಕಲೆಕ್ಷನ್ಸ್ ಗಳ ಬಗ್ಗೆ ಯಾವ ರೀತಿ ಹೇಳೋದು? ಕಲೆಕ್ಷನ್ಸ್ ಅಂತೂ ನಿಮ್ಗೆ ಆಂಪಲ್ ಸಿಗುತ್ತೆ, ತುಂಬಾ ಕಲೆಕ್ಷನ್ ಸಿಗುತ್ತೆ. ಅಂಡ್ ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಮ್ಮ ಅಂಗಡಿಯಲ್ಲಿ ಸಿನ್ಸ್
1978 ಇಂದ ನಾವು ಸಸ್ಟೈನ್ ಆಗಿದೀವಿ. ಪ್ರೆಷರ್ ಅಂಡ್ ಕಾಂಪಿಟೇಷನ್ ಎಲ್ಲ ಅಂದ್ರೆ ಆನೆಸ್ಟಿ ಇಸ್ ಓನ್ಲಿ ವೇ. ಆನೆಸ್ಟಿ ಇಲ್ದೆ ಮುಂದೆ ಬರಕ್ ಆಗಲ್ಲ. ಹೌದು ಸರ್, ಹೌದು. ಸ್ಲೋ ಆಗಿ ಬರ್ತೀವಿ, ಬಟ್ ಬರ್ತೀವಿ 100% ಬರ್ತೀವಿ. ಸೊ ಆ ಒಂದು ಬೇಸಿಸ್ ಮೇಲೆ ನಾವು ಸ್ಟಾರ್ಟಿಂಗ್ ಅಪ್ಪಾಜಿಯಿಂದಾನು ನಾವು ಅದೇ ಕೆಲಸ, ಆ ಮೋಟಿವ್ ಎಲ್ಲ ಹೋಗ್ತಾ ಇದ್ವಿ. ಸೊ ನಿಮ್ಗೆ ಇರೋದ್ರಿಂದ ಇನ್ಫಾರ್ಮೇಶನ್ ಕೊಡ್ತೀವಿ. ಇವಾಗ ಹೀಲಿಂಗ್ ಆಗ್ಲಿ, ನಿಮ್ಗೆ ಆನೆಕ್ಸ್ ಆಗ್ಲಿ, ರೂಬೀಸ್ ಆಗ್ಲಿ, ಇವಾಗ ನಿಮ್ಗೆ ಅವಾಗ ತೋರಿಸಿದ ತರ ಒರಿಜಿನಲ್ ರೂಬೀಸು ಮತ್ತೆ ಇಮಿಟೇಷನ್ ರೂಬೀಸು ಎರಡು ನೋಡಕ್ ಒಂದೇ ತರ ಇರುತ್ತೆ, ಬಟ್ ರೇಟ್ ಅಲ್ಲಿ ತುಂಬಾ ವ್ಯತ್ಯಾಸ. ಆ ಒಂದು ವ್ಯತ್ಯಾಸ ನಿಮ್ಗೆ ಗೊತ್ತಾಗ್ಬೇಕು ಅಂದ್ರೆ ನೀವು ಮನುಷ್ಯನ್ ನಂಬಬೇಕು. ನೀವು ಪ್ರಾಡಕ್ಟ್ ನೋಡೋಕ್ ಗೊತ್ತಾಗುತ್ತೆ, ಫೇರ್ ಇನಫ್, ಬಟ್ ಅಟ್ ದ ಸೇಮ್ ಟೈಮ್ ಮನುಷ್ಯನ್ ನಂಬಬೇಕು. ಆ ಇನ್ಫಾರ್ಮೇಶನ್ ಕರೆಕ್ಟ್ ಆಗಿ ಕೊಡ್ತೀವಿ ನಾವು. ಅಂಡ್ ನಾವು ನಮ್ ಶಾಪ್ ಕೀಪರ್ಸ್ ಮತ್ತೆ ಹೋಲ್ಸೇಲರ್ಸ್ ಅಲ್ವಾ, ನಾವ್ ಹೇಳಿದ ಮಾತು ಅವ್ರ ಕಸ್ಟಮರ್ಸ್ ಹೇಳ್ತಾರೆ. ಸೊ ನಾನ್ ಮಿಸ್ಗೈಡ್ ಮಾಡಿದ್ರೆ ಅವ್ರಿಗೆ ಮಿಸ್ಗೈಡ್ ಮಾಡ್ತಾರೆ. ಸೊ ಒಂದು ಪ್ಯೂರ್ ಚೈನ್ ಪೂರ್ತಿ ತೊಂದರೆ ಆಗುತ್ತೆ. ಸೊ ಆ ಕಾರಣಕ್ಕಾಗಿ ನಾವು ಇನ್ಫಾರ್ಮೇಶನ್ ಮೇಲೆ ತುಂಬಾ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತೀನಿ ನಾನು ಪರ್ಸನಲ್ ಆಗಿ. ಸೂಪರ್ ಸರ್, ಒಳ್ಳೆ ಇನ್ಫಾರ್ಮೇಶನ್ ಕೊಟ್ರಿ. ಸೊ ಇದಲ್ಲದೆ ಕೂಡ ನಿಮ್ಮ ಹತ್ರ ಇನ್ನೇನ್ ಕಲೆಕ್ಷನ್ಸ್ ಗಳು ಸಿಗಬಹುದು? ಇದ್ರ ಜೊತೆ ನಾವು ಇಮಿಟೇಷನ್ ನೆಕ್ಲೆಸ್, 1 ಗ್ರಾಮ್ ನೆಕ್ಲೆಸ್, ನಕ್ಷಿ ಹಾರ, ನಕ್ಷಿದು ಹಾರಗಳು, ಮತ್ತೆ ಇಯರಿಂಗ್ಸ್, ಬ್ಯಾಂಗಲ್ಸ್, ಮಾಂಗ್ ಟೀಕಾ ಎಲ್ಲ ಐಟಮ್ ಇರ್ತೀವಿ ಮ್ಯಾಮ್. ಈ ನೆಕ್ಸ್ಟ್ ಇಮಿಟೇಷನ್ ಜ್ಯುವೆಲ್ರಿ ಐಟಮ್ಸ್ ಎಲ್ಲ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋಲಿ ಡಿಸ್ಪ್ಲೇ ಮಾಡ್ತೀನಿ ಮ್ಯಾಮ್. ತುಂಬಾ ದೊಡ್ಡದಾಗುತ್ತೆ ವಿಡಿಯೋ, ತುಂಬಾ ಲೆಂತ್ ಆಗುತ್ತೆ ಅನ್ನೋದಕ್ಕೋಸ್ಕರ ಇಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ರೆ ತುಂಬಾನೇ ಖುಷಿ ಆಗ್ತಿದೆ. ಯಾಕಂದ್ರೆ ಬೀಡ್ಸ್ ಬಗ್ಗೆ ನಮ್ಗೆ ಅದ್ರ ಬಗ್ಗೆ ಐಡಿಯಾಸ್ ಕೂಡ ಇರ್ಲಿಲ್ಲ. ಸೊ ಅಂತವ್ರಿಗೆ ಒಂದು ಒಳ್ಳೆ ಮಾಹಿತಿ ಕೊಟ್ಟಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್.